ಆನ್ಲೈನ್ ಔಷಧ ಮಾರಾಟದಿಂದ ಚಿಲ್ಲರೆ ಔಷಧ ಅಂಗಡಿಗಳು ಬಾಗಿಲು ಮುಚ್ಚುವ ಆತಂಕ ಎದುರಾಗಿದೆ. ಈ ಕುರಿತು ಜಿಲ್ಲಾ ಚಿಲ್ಲರೆ ಔಷಧ ವ್ಯಾಪಾರಿಗಳ ಸಂಘದ ವತಿಯಿಂದ ಜಿಲ್ಲಾಧಿಕಾರಿ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ತುರ್ತು ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಚಿಲ್ಲರೆ ಔಷಧ ವ್ಯಾಪಾರ ಉಳಿಯುವುದು ಹೇಗೆ? ನಮ್ಮನ್ನು ರಕ್ಷಿಸುವವರು ಯಾರು ಎಂದು ಪ್ರಶ್ನಿಸಿರುವ ಸಂಘ 2 ಪ್ರಮುಖ ಬೇಡಿಕೆಗಳನ್ನು ಮುಂದಿಟ್ಟಿವೆ. ಮೊದಲನೆಯದು, ಆನ್ಲೈನ್ ಔಷಧ ಮಾರಾಟವನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು. ಆನ್ಲೈನ್ನಲ್ಲಿ ಮಾದಕ ವಸ್ತುಗಳು, ಮಾದಕ ಔಷಧಗಳು, ಎಂಟಿಪಿ ಕಿಟ್ಗಳು ಸುಲಭವಾಗಿ ಸಿಗುತ್ತಿವೆ. ಇದರಿಂದ ಯುವ ಸಮುದಾಯ ಹಾದಿ ತಪ್ಪುತ್ತಿದೆ. ಅಲ್ಲದೆ ಸರಿಯಾದ ತಾಪಮಾನ ನಿರ್ವಹಣೆ ಇಲ್ಲದೆ ಔಷಧದ ಗುಣಮಟ್ಟ ಕಡಿಮೆಯಾಗಿ ರೋಗಿಗಳ ಜೀವಕ್ಕೆ ಅಪಾಯವಿದೆ. ಆನ್ಲೈನ್ ಫಾರ್ಮಸಿ ಮೇಲೆ FDA ನಿಯಂತ್ರಣವೂ ಇಲ್ಲ ಎಂದು ಸಂಘ ಆರೋಪಿಸಿದೆ. ಎರಡನೆಯ ಆಗ್ರಹ, 1945ರ ಔಷಧ ಕಾಯ್ದೆಯ ಶೆಡ್ಯೂಲ್ Kಗೆ ತಿದ್ದುಪಡಿ ತರಬೇಕು. 1945ರಲ್ಲಿ 40,000 ಜನರಿಗೆ ಒಬ್ಬ ಫಾರ್ಮಸಿಸ್ಟ್ ಇದ್ದರು. ಈಗ 1,400 ಜನರಿಗೆ ಒಬ್ಬರಿದ್ದಾರೆ. ಈ ಹಳೆಯ ನಿಯಮದ ಲಾಭ ಪಡೆದು ಸಗಟು ವ್ಯಾಪಾರಿಗಳು ನೇರವಾಗಿ ವೈದ್ಯರಿಗೆ ಔಷಧ ಪೂರೈಸುತ್ತಿದ್ದಾರೆ. ಇದರಿಂದ ಚಿಲ್ಲರೆ ಅಂಗಡಿಗಳ ವ್ಯಾಪಾರ ಕುಸಿದಿದೆ. ಒಂದು ವೇಳೆ ಶೆಡ್ಯೂಲ್ K ತಿದ್ದುಪಡಿ ಮಾಡದಿದ್ದರೆ ರಾಜ್ಯಾದ್ಯಂತ 30,000 ಚಿಲ್ಲರೆ ಔಷಧ ಅಂಗಡಿಗಳು ಮುಚ್ಚಲಿವೆ. ಸಾವಿರಾರು ಕುಟುಂಬಗಳು ಬೀದಿಗೆ ಬೀಳಲಿವೆ. ಸರ್ಕಾರಕ್ಕೆ GST ರೂಪದಲ್ಲಿ ಬರುತ್ತಿದ್ದ ಕೋಟ್ಯಾಂತರ ರೂಪಾಯಿ ಆದಾಯಕ್ಕೂ ಕತ್ತರಿ ಬೀಳಲಿದೆ ಎಂದು ಸಂಘ ಎಚ್ಚರಿಕೆ ನೀಡಿದೆ. ಒಗ್ಗಟ್ಟೇ ನಮ್ಮ ಶಕ್ತಿ ಎಂಬ ಘೋಷಣೆಯೊಂದಿಗೆ ಜಿಲ್ಲಾಡಳಿತ ತುರ್ತು ಮಧ್ಯಪ್ರವೇಶ ಮಾಡಬೇಕು ಎಂದು ಔಷಧ ವ್ಯಾಪಾರಿಗಳು ಒತ್ತಾಯಿಸಿದ್ದಾರೆ. ಇವತ್ತಿನ ಡಾಕ್ಟರ್ಸ್ ಡೇ ಇದೆ. ಇವತ್ತು ನಮ್ಮ ಸಮಸ್ತ ಬೆಳಗಾವಿ ಜಿಲ್ಲೆಯ ಎಲ್ಲ ಔಷಧ ವ್ಯಾಪಾರಿ ಸಂಘ ವತಿಯಿಂದ ಮತ್ತು ಎಲ್ಲ ನಮ್ಮ ಔಷಧ ವ್ಯಾಪಾರಿ ಮಿತ್ರ ವತಿಯಿಂದ ಪ್ರಥಮತಃ ಎಲ್ಲ ಡಾಕ್ಟರ್ಗಳಿಗೆ ಡಾಕ್ಟರ್ಸ್ ಡೇದ ಹಾರ್ದಿಕ ಶುಭಾಶಯವನ್ನು ಕೋರುತ್ತೇನೆ. ಇವತ್ತು ನಾವು ಬೆಳಗಾವಿ ಜಿಲ್ಲಾ ರಿಟೇಲ್ ಔಷಧ ವ್ಯಾಪಾರಿ ಸಂಘ ಮತ್ತು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಇರುವ ಎಲ್ಲ ನನ್ನ 15 ತಾಲೂಕಾದ ಸಹೋದ್ಯೋಗಿಗಳೇ ಎಲ್ಲ ನಾವು ಬಂದಿದ್ದೀವಿ. ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ಮನವಿ ಏನಪ್ಪಾ ಅಂದ್ರೆ, ನಮ್ಮ ಶೆಡ್ಯೂಲ್ K ರದ್ದಾಗಬೇಕು. ಡಾಕ್ಟರ್ ಸಪ್ಲೈ ಏನು ಔಷಧ ಆಗ್ತಾ ಇದೆ ಅದು ರದ್ದು ಆಗಬೇಕು. ಇದು ನಮ್ಮ ಪ್ರಮುಖ ಬೇಡಿಕೆ ಇದೆ. ಈ ಎಲ್ಲಿವರೆಗೆ ನಮಗೆ ಇದು ಶೆಡ್ಯೂಲ್ K ಅಮೆಂಡ್ಮೆಂಟ್ ನ್ಯೂ ಆಗೋದಿಲ್ಲ ಅಲ್ಲಿವರೆಗೆ ನಾವು ಕೊಂಡಿರೋದಿಲ್ಲ. ಮತ್ತು ಇದು ಶೆಡ್ಯೂಲ್ K ಅಮೆಂಡ್ಮೆಂಟ್ ಜಾರಿಗೆ, ಹೊಸ ನೀತಿ ಜಾರಿಗೆ ಬಂದ್ರೆ ಮಾತ್ರ ನಾವು ಶಾಂತಿ ಇರ್ತೀವಿ. ಎಲ್ಲರ ಮುಂದಿನ ದಿನಗಳಲ್ಲಿ ನಾವು ಕ್ರಾಂತಿ ಮಾಡ್ತೀವಿ. ನಾನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಕೊಡ್ತಾ ಇದ್ದೀವಿ. ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ನಮ್ಮ ಕೂಗು, ನಮ್ಮ ಕೇಳೋರು ಯಾರಿದ್ದಾರೆ, ನಮಗೆ ಪ್ರೊಟೆಕ್ಟರ್ ಯಾರಿದ್ದಾರೆ. 1945 ಡ್ರಗ್ಸ್ ಅಂಡ್ ಕಾಸ್ಮೆಟಿಕ್ ಆಕ್ಟ್ ಅವಾಗ 45,000 ಜನರಿಗೆ ಒಬ್ಬ ಫಾರ್ಮಸಿಸ್ಟ್ ಇದ್ದ. ಇವತ್ತಿಗೆ ಕರೆಂಟ್ ರೇಷನ್ ನೋಡಿದ್ರೆ ಒಂದು 1,400 ಜನರಿಗೆ ಒಬ್ಬ ಫಾರ್ಮಸಿಸ್ಟ್ ಇದ್ದಾರೆ. ವರ್ಷಕ್ಕೆ ನಮ್ಮ ರಾಜ್ಯದಲ್ಲಿ ಸುಮಾರು 12,000ರಿಂದ 15,000 ಹೊಸದಾಗಿ ಫಾರ್ಮಸಿಸ್ಟ್ ಆಗಿ ಹೊರಗೆ ಬರ್ತಾರೆ. ಅವು ಎಲ್ಲರಿಗೂ ಅನ್ಎಂಪ್ಲಾಯ್ಡ್ ಆಗಿದೆ. ಮತ್ತು ನಾವು ಇದು ಶೆಡ್ಯೂಲ್ K ಯಾವತ್ತಿನ ಮಟ್ಟ ಇವರು ರದ್ದು ಮಾಡಿಸೋದಿಲ್ಲ ಅವತ್ತಿನ ಮಟ್ಟ ನಾವು ಈ ನಿರಂತರ ಹೋರಾಟ ನಿಲ್ಲೋದಿಲ್ಲ. ಮತ್ತು ಮುಂದಿನ ದಿನಗಳಲ್ಲಿ ತಮ್ಮ ಮಾಧ್ಯಮದ ಮುಖಾಂತರ ನಾ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಇದು ಮುಂದುವರೆದ್ರೆ ನಮಗೆ ಜೀವನ ಮಾಡೋದು ಕಷ್ಟ ಇದೆ. ನಮ್ಮ ಅಂಗಡಿಗಳನ್ನು ಮುಚ್ಚುವ ಪರಿಸ್ಥಿತಿ ಇದೆ. ಮುಂದಿನ ದಿನಗಳಲ್ಲಿ ಇದರ ಏನೋ ಆಗಲಿಲ್ಲರ ನಾವು ಸಾಮೂಹಿಕವಾಗಿ ನಾವು ನಮ್ಮ ಔಷಧ ಪರವಾನಗಿಯನ್ನು ಸರ್ಕಾರಕ್ಕೆ ಹಿಂದೆ ತಿರುಗಿಸ್ತೀವಿ ಮತ್ತು ನಾವು ಆಮರಣ ಉಪೋಷಣೆ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲೇ ಹೇಳುತ್ತಾ ಮಾನ್ಯ ಜಿಲ್ಲಾಧಿಕಾರಿ ವತಿಯಿಂದ ಅವರು ಅಧಿಕಾರಿಗಳಾದ ಅವರಿಗೆ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ನನ್ನ ಹೆಸರು BB ಸದಲಗೆ, ಬೆಳಗಾವಿ ಜಿಲ್ಲಾ ರಿಟೇಲ್ ಔಷಧ ವ್ಯಾಪಾರಿ ಸಂಘದ ಅಧ್ಯಕ್ಷ.